ಹಿಂದೆ ಕೂಡ ಬಹಳಷ್ಟು ಕಡೆ ಇಂಥದ್ದು ಆದಂಥ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ, ಬೆಳಗಾಮಲ್ಲಿ ಇಲ್ಲೆಲ್ಲ ಆದಾಗ ಅಧಿಕಾರಿಗಳನ್ನ ಕೆಲವರನ್ನ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಕ್ರಮನೂ ಕೂಡ ತಗೊಂಡಿದ್ದೇವೆ. ಆದರೆ ಇಲ್ಲಿ ಪದೇ ಪದೇ ಈಗ ಆಗ್ತಾ ಇದೆ ಅಂತೇಳಿ ಹಿಂದೆ ಕೂಡ ಈ ರೀತಿ ಆದಂಥ ಸಂದರ್ಭದಲ್ಲಿ ಕೆಲವರನ್ನ ಸಸ್ಪೆಂಡ್ ಮಾಡಿತ್ತು. ಈಗ ನಾನು ನಿನ್ನೆ ಕೂಡ ನಮ್ಮ ಯಾರು ಇನ್ಚಾರ್ಜ್ ಇದ್ದಾರೆ ದಯಾನಂದ್ ಅವರು, ಅಲ್ಲಿ ADGP ಅವರನ್ನು ನಾವು ಮುಖ್ಯಸ್ಥರನ್ನಾಗಿ ಮಾಡಿದ್ವಿ. ಅವರು ನೆನ್ನೆ ಏನೋ ರಜೆ ಇದ್ದಾರೆ ಅಂತ ಇದ್ರು. ನಾನು ಮಾತಾಡಿದೆ ಅವರಿಗೆ, ಪದೇ ಪದೇ ಈ ರೀತಿ ಆಗ್ತಾ ಇದೆ, ಯಾರು ಇದಕ್ಕೆ ಹೊಣೆ ಆಗ್ತಾರೆ, ಯಾರು ಸೂಪರ್ಡೆಂಟ್ ಇದ್ದಾರೆ, ಯಾರು ಕೆಳಗಿನ ಲೆವೆಲಿನ ಅಧಿಕಾರಿಗಳಿದ್ದಾರೆ, ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಬೇಕು, ನನಗೆ ವರದಿಯನ್ನು ಕೊಡಬೇಕು ಅಂತ ನೆನ್ನೆ ಕೇಳಿದ್ದೇನೆ. ಬಟ್ ಐ ವಿಲ್ ನಾಟ್ ಟಾಲರೇಟ್ ದಿಸ್ ನಾನ್ಸೆನ್ಸ್. ಎನಫ್ ಈಸ್ ಎನಫ್. ಯಾಕೆಂದರೆ ಇದು ತುಂಬ ಈ ರೀತಿ ಆಗಬಾರ್ದು. ಇದು ನಾವು ಅಲ್ಲಿ ಕೆಲವು ಸಂದರ್ಭದಲ್ಲಿ ಸ್ಟಾಫ್ ಕಡಿಮೆ ಇದ್ದಾರೆ ಅಂತ ಹೇಳ್ತಾರೆ, ಆದರೆ ಇರುವಂಥ ಸ್ಟಾಫ್ಸು ಸರಿಯಾಗಿ ಕೆಲಸ ಮಾಡಬೇಕಲ್ವಾ? ದಟ್ ಈಸ್ ನಾಟ್ ಎನ್ ಎಕ್ಸ್ಕ್ಯೂಸ್. ಹಂಗಂತ ಹೇಳಿ ಸ್ಟಾಫ್ ಕಮ್ಮಿ ಇದ್ದಾರೆ ಅಂತೇಳಿ TV ಕೊಟ್ಬಿಡೋದು, ಅವ್ರಿಗೆ ಮೊಬೈಲ್ ಕೊಡೋದು ಅಥವಾ ಇನ್ನೇನೋ ಕೊಡೋದು, ಇವೆಲ್ಲ ಮಾಡಿದರೆ ಜೈಲಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಅದಕ್ಕಾಗಿ ನಾನು ವರದಿ ಕೇಳಿದ್ದೇನೆ. ನಾನು ಇಮಿಡಿಯೇಟಾಗಿ ನಾನೇ ಒಂದು ಸಭೆ ಮೀಟಿಂಗ್ ತೊಗೊಳ್ತೀನಿ. ಮೀಟಿಂಗ್ ತೊಗೊಂಡು ಏನು ಲ್ಯಾಪ್ಸಸ್ ಇದೆ, ಅದಕ್ಕೆ ಏನು ಮಾಡಬೇಕು, CCTV ಕ್ಯಾಮ್ರಾಗಳು ಮತ್ತು ಎಲ್ಲ ನಾವು ಜಾಮರ್ಸು ಇವೆಲ್ಲ ಅಪ್ರೂವ್ ಮಾಡಿದ್ದೀವಿ, ಅಪ್ರೂವ್ ಮಾಡಿ ಕೊಟ್ಟಿದ್ದೇವೆ. ಅದನ್ನು ಇಂಪ್ಲಿಮೆಂಟು ಕೂಡ ಕೆಲವು ಕಡೆ ಮಾಡಿದ್ದಾರೆ, ಕೆಲವು ಕಡೆ ಇನ್ನೂ ಮಾಡಬೇಕಾಗಿದೆ. ಅದಕ್ಕೆ ಸೀರಿಯಸ್ ಆಗಿ ತೊಗೊಂಡು ಅದಕ್ಕೆ ಕ್ರಮ ತಗೊಳ್ಳೋದಕ್ಕೆ ನಾನು ಸಭೆಯನ್ನು ಕರೀತೇನೆ, ಅಧಿಕಾರಿಗಳ ಸಭೆ. ಎನ್ಕ್ವೈರಿಗೆ ಈಗಾಗಲೇ ನನಗೆ ವರದಿ ಕೊಡಿ ಅಂತ ಹೇಳಿದ್ದೇನೆ. ಒಂದು ವೇಳೆ ನಮಗೆ ಆ ವರದಿಯಲ್ಲಿ ಸಮಾಧಾನ ಆಗಲಿಲ್ಲ ಅಂತಂದರೆ ನಾನು ಬೇರೆ ಒಂದು ಸಮಿತಿಯನ್ನು ಸೆಟಪ್ ಮಾಡ್ತೇನೆ. ಒಂದು ಸಮಿತಿ, ಬೇರೆ ಬೇರೆ ಅಧಿಕಾರಿಗಳನ್ನ ಮಾಡಿ ಒಂದು ಸಮಿತಿಯನ್ನು ಸೆಟಪ್ ಮಾಡಿ ಇದಕ್ಕೆ ಇಮಿಡಿಯೇಟ್ ಆಗಿ ಕರೆಕ್ಟಿವ್ ಮೆಷರ್ಸ್ ಅನ್ನು ತಗೊಳ್ತೀವಿ. ಸರ್, ಈಗ ಉಗ್ರ ಕೈಯಲ್ಲಿ ಮೊಬೈಲ್ ಇದೆ ಅಂತ ಅದು ನಮಗೆ ಆತಂಕ ಅಲ್ವಾ ಸರ್? ಖಂಡಿತವಾಗಿ ಯಾರ ಕೈಲೂ ಇರಬಾರ್ದು. ಜೈಲಿನಲ್ಲಿರೋರ ಕೈಲಿ ಯಾರ ಕೈಲೂ ಇರಬಾರ್ದು. ಬರೀ ಉಗ್ರ ಅಂತಾನೆ ಅಲ್ಲ, ಯಾರು ಕೂಡ ಮೊಬೈಲ್ ಆಗಲಿ ಅಲ್ಲಿನ ಈ ಥರದ್ದು ಫೆಸಿಲಿಟೀಸ್ನೆಲ್ಲ ಅವರಿಗೆ ಕೊಡೋದಾದರೆ ಮತ್ತು ಜೈಲ್ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಅದಕ್ಕೆ ನಾನು ಸೀರಿಯಸ್ ಆಗಿ ತೊಗೊಂಡು ಇದನ್ನು ಒಂದು ಸಮಿತಿಯನ್ನು ರಚನೆ ಮಾಡಿ, ಇಲ್ಲಿ ಯಾಕೆ ಈ ರೀತಿ ಪದೇ ಪದೇ ಇಲ್ಲಿ ಬೆಂಗಳೂರಿನಲ್ಲಾಗುತ್ತೆ, ಬೆಳಗಾಂನಲ್ಲಾಗುತ್ತೆ, ಮಂಗಳೂರಲ್ಲಾಗುತ್ತೆ, ಈ ಥರ ಎಲ್ಲ ಆಗಬಾರ್ದು. ಅದಕ್ಕೋಸ್ಕರ ಅದನ್ನು ಸೀರಿಯಸ್ ಆಗಿ ತೊಗೊಂಡು ಅದಕ್ಕೇನು ಕ್ರಮ ಮಾಡಬೇಕು ಅದನ್ನು ಮಾಡ್ತೀನಿ. ಸರ್, 2023 ಅಥವಾ 2022 ವಿಡಿಯೋಗಳು ಅಂತ ಹೇಳ್ತಾರೆ, ಅದು ನಿಜನಾ? ಇಲ್ಲ, ಅದನ್ನೇ ನಾನು ಹೇಳಿದ್ದು. ನನಗೆ ಕೆಲವರು ಹೇಳಿದ್ರು ಇದು ಹಳೆ ವಿಡಿಯೋ ಹಾಕಿದ್ದಾರೆ. ಹಿಂದೆನೂ ಕೂಡ ಹಳೆ ವಿಡಿಯೋಗಳನ್ನು ಬೆಳಗಾಂನಲ್ಲಾದಂಥ ಸಂದರ್ಭದಲ್ಲಿ ಹಳೇದು ಹಾಕಿದ್ದಾರೆ. ಅದನ್ನು ವೆರಿಫೈ ಮಾಡಿದ್ವು ನಾವು. ಅಂಥದ್ದು ಕೂಡ ನಡೆಯುತ್ತೆ. ಅದೇನೇ ಇರಲಿ, ಅದು ಆ ರೀತಿ ನಡಿಬಾರ್ದಲ್ಲ. ಹಳೇದಾಗಲಿ ಹೊಸದಾಗಲಿ ಆ ರೀತಿ ನಡಿಬಾರ್ದು. ಅದಕ್ಕೋಸ್ಕರ ಅದ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ನಾನು ಕಠಿಣವಾಗಿ ಕ್ರಮ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸರ್, ಒಂದ್ ಕಡೆ ಚರ್ಚೆ ಆಗ್ತಿದೆ, ದರ್ಶನ್ ಒಂದು ದಿಂಬಿಗಾಗಿ ಫೈಟ್ ಮಾಡ್ತಾ ಇದ್ದಾರೆ ಕೋರ್ಟಿಗೆ ಬಂದು. ಆದ್ರೆ ಉಗ್ರರ ಕೈಲಿ ಮೊಬೈಲ್ ಸಿಗುತ್ತೆ, ಉಮೇಶ್ ರೆಡ್ಡಿ ಕೈಲಿ ಮೊಬೈಲ್, TV ಎಲ್ಲ ಸಿಗುತ್ತಲ್ಲ ಅಂತ ಸಾರ್ವಜನಿಕ ಅದನ್ನೇ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದೆ. ದರ್ಶನ್ ಅವರಿಗೆ ಕೋರ್ಟಿಗೆ ಹೋಗಿ ಅವರಿಗೆ ಒಂದು ದಿಂಬು ಅಥವಾ ಒಂದು ಹಾಸಿಗೆ ಆ ರೀತಿಗೆ ಕೋರ್ಟಿಗೆ ಹೋಗ್ಬೇಕಾಗುತ್ತೆ. ಇವರೆಲ್ಲ ಭಾಳ ಸುಲಭನಾಗಿ ಈ ರೀತಿ ಎಲ್ಲ ಸಿಗುತ್ತೆ ಅನ್ನೋ ವರದಿಯನ್ನು ಕೂಡ ನಾನು ನೋಡಿದ್ದೇನೆ. ಅದನ್ನೆಲ್ಲವನ್ನು ಕೂಡ ನಾನು ಭಾಳ ಕಠಿಣವಾಗಿ ಪರಿಶೀಲನೆ ಮಾಡಿ ಕ್ರಮ ತಗೊಳ್ತೀನಿ. ಬಿಜೆಪಿಗವರು ನಿಮ್ಮ ಸಾಮರ್ಥ್ಯವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಪದೇ ಪದೇ. ಅವ್ರು ಹೇಳ್ತಾನೆ ಇರ್ತಾರೆ. ಅವರಿದ್ದಾಗ ನಾವು ಕಂಪೇರ್ ಮಾಡೋದಕ್ಕೆ ಹೋಗೋದಿಲ್ಲ. ನಾನು ಅವರಿದ್ದಾಗ ಹಂಗಾಯ್ತು, ಇವರಿದ್ದಾಗ ಹಿಂಗಾಯ್ತು, ಅದೆಲ್ಲ ನಾನು ಹೇಳಕ್ಕೆ ಹೋದರೆ ಬೇರೆ ಥರ ಆಗುತ್ತೆ, ರಾಜಕೀಯ ಅಂದ್ಬಿಡ್ತಾರೆ. ಆದರೆ ನಾವು ಏನು ಕೆಲಸ ಮಾಡಬೇಕು ಅದನ್ನು ಖಂಡಿತವಾಗಿ ಮಾಡ್ತೀವಿ. ಸಾಮರ್ಥ್ಯದ ಬಗ್ಗೆ ಹೇಳೋದು ಅವರೇ ಪ್ರಶ್ನೆ ಮಾಡ್ಕೋಬೇಕಷ್ಟೇ. ಥ್ಯಾಂಕ್ ಯು. ದೆಹಲಿಯಲ್ಲಿ ಸರ್ 14ನೇ ತಾರೀಕು CM ಹೋಗ್ತಾರೆ. ರಾಜಶೇಖರ್ ಹಿಟ್ನಾಳ್ ಅವರು ಅಲ್ಲಿ ಕೂಡ ಎಲ್ರಿಗೂ ಊಟಕ್ಕೆ ಕರೆದಿದ್ದಾರೆ, ಊಟ ಚರ್ಚೆ ಆಗ್ತಿದ್ದಾರೆ ರಾಜಕೀಯದಲ್ಲಿ. ಒಂದಾದ್ಮೇಲೆ ಒಂದು ಭೋಜನ ಕೂಟದ ಆಗ್ಲಿಲ್ಲ. ರಾಜಶೇಖರ್ ಹಿಟ್ನಾಳ್ ಅವರು ದೆಹಲಿನಲ್ಲಿ CM ಮತ್ತು ಸಚಿವರು ಶಾಸಕರಿಗೆ ಔತಣ ಕೂಟಕ್ಕೆ ಆಹ್ವಾನ ಕೊಟ್ಟವ್ರೆ. ಗೊತ್ತಿಲ್ಲ, ನಾನೇನು ಹೋಗ್ತಾ ಇಲ್ಲ. ನನಗೇನು ಗೊತ್ತಿಲ್ಲ ಅದು, ಆದರೆ ನಾನು ಹೋಗ್ತಾ ಇಲ್ಲ, ದೆಹಲಿ ಹೋಗ್ತಾ ಇಲ್ಲ ಸರ್. ನವೆಂಬರ್ನಲ್ಲಿ ಒಂದಷ್ಟು ಬದಲಾವಣೆ ಅಂತ
ಸಿ ಒಬ್ಬೊಬ್ಬರು ಒಂದೊಂದು ಹೇಳಿಕೆಗೆ ಹೋಗೋ ಯಾರು ಉತ್ತರ ಕೊಡೋರು ಯಾರು? ಹಾ, ಈಗ ನೀವು ಹೇಳಿದ್ರಪ್ಪ ರಾಜಶೇಖರ್ ಕರೆದಿದ್ದಾರೆ ಅಂತ, ನಮ್ಗೆ ನನ್ಗೇನು ಕರೆದಿಲ್ಲ ಅವರು, ಅಥವಾ ನಾನು ಹೋಗ್ತಾ ಇಲ್ಲ ಡೆಲ್ಲಿಗೆ. ಮುಖ್ಯಮಂತ್ರಿಗಳು ಅಲ್ಲಿ ಕಪಿಲ್ ಸಿಬ್ಬಾರ್ ಅವರು ನಮ್ಮ ಹಿರಿಯ ವಕೀಲರು ಇದರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಪಕ್ಷದಲ್ಲಿದ್ದವರು, ಅವರಿಗೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ ಅಂತೇಳಿ ಹೋಗ್ತಾ ಇದ್ದಾರೆ. ಮಿಕ್ಕಿದ್ದೆಲ್ಲ ಗೊತ್ತಿಲ್ಲ ನನಗೆ. ನಿಮ್ ಬಗ್ಗೆ ಚರ್ಚೆ ಆಗ್ತದೆ. ರಾಜಕೀಯ ಪದೋನ್ನತಿ ಹೊಂದ್ತಾರೆ ಪರಮೇಶ್ವರ್ ಅವರು ಕೂಡ ನವೆಂಬರ್ ಅಲ್ಲಿ, ಅಥವಾ ಮುಂದೆ ಮೂರನೇ ಆಯ್ಕೆ ಕೂಡ ಚರ್ಚೆ ನಡೆದಿದೆ ಅನ್ನುವಂಥದ್ದು. ಇದು ಪೂರಕವಾಗಿ ದಲಿತ ಸಿಎಂ ಕೂಗು ಕೂಡ ಜೋರಾಗಿದೆ ಬಂತು ಸರ್. ರಮೇಶ್ ಸತೀಶ್ ಜಾರಕಿಹೊಳಿ ಮತ್ತೆ ಮಾದೇವಪ್ಪರ ಮನೆ ಮುಂದೆ ಸ್ಟ್ರೈಕ್ ಕೂಡ ಮಾಡಿದ್ರು. ಯಾರು ಮಾಡಿದ್ರು? ದಲಿತ ಸಂಘಟನೆಗಳು, ಕೆಲವು ದಲಿತ ಸಂಘಟನೆಗಳು ಮೌನ ಮೆರವಣಿಗೆ ಮಾಡಿದ್ದಾರೆ. ದಲಿತರಿಗೆ ಒಂದು ಅವಕಾಶ ಕೊಡಬೇಕು. ಈಗ ಅವಕಾಶ ಸಿಗದೆ ಇದ್ರೆ ಮತ್ತೆ ಯಾವಾಗ? ನಿಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇನ್ನೊಂದು ಸರ್, ಪ್ರಮುಖ ಮೂರನೇ ಆಯ್ಕೆ ಬಗ್ಗೆ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಚಿಂತನೆ ನಡೆಸಿದೆ ಅನ್ನೋ ಒಂದು ಚರ್ಚೆ ಇದೆ ಸರ್. ಇದೆಲ್ಲ ಯಾರು ನಿಮಗೆ ಮಾಹಿತಿ ಕೊಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ಇಲ್ಲ ನೀವೇ ಎಲ್ಲ ಏನು ಸ್ಪೆಕ್ಯುಲೇಟ್ ಮಾಡ್ತಿರೋ ಏನೋ ಗೊತ್ತಿಲ್ಲಪ್ಪ. ಕನ್ನಡ ಪರ ಸಂಘಟನೆಗಳ ಹೋರಾಟಗಾರರಿದ್ದಾರೆ, ವರ್ಷಾಂಗಟ್ಲಿಂದ ಕೋರ್ಟು ಪೊಲೀಸ್ ಸ್ಟೇಷನ್ ಅಂತ ಓಡಾಡ್ತಾ ಇದಾರೆ, ಅಲ್ಲಿ ದಾಡ್ತಾ ಇದಾರೆ. ಕೇಸ್ಗಳನ್ನ ವಾಪಸ್ ತಗೊಳ್ತಾ ಇಲ್ಲ ಅನ್ನುವಂತ ಒಂದು ಆರೋಪ. ಸಾಹಿತಿಗಳು ಕೂಡ ಈಗ ಕನ್ನಡ ಪರ ಹೋರಾಟಗಾರರ ಪರ. ನೋಡಿ, ಯಾರು ಕಾನೂನಿನ ವಿರುದ್ಧವಾಗಿ ಕೆಲಸ ಮಾಡಿರ್ತಾರೆ ಅಂಥವ್ರ ಮೇಲೆ ಕ್ರಮ ತಗೊಳ್ತಾರೆ. ಆಯಿತು, ಯಾವುದೋ ಒಂದು ಒಳ್ಳೆಯ ಉದ್ದೇಶದಿಂದ ಕನ್ನಡ ಪರ ಸಂಘಟನೆಗಳಾಗಲಿ, ರೈತ ಪರ ಸಂಘಟನೆಗಳಾಗಲಿ, ಅಥವಾ ಬೇರೆ ಬೇರೆ ಸಂಘಟನೆಗಳು ಹೋರಾಟ ಮಾಡಿದಾಗ ಅದರಲ್ಲಿ ಸಾರ್ವಜನಿಕ ಆಸ್ತಿ ನಷ್ಟ ಆಗಲಿ ಅಥವಾ ಯಾವುದಾದ್ರೂ ರೀತಿಯ ಇಂಥದ್ದು ಯಾವುದೂ ಆಗಿಲ್ಲ ಅನ್ನೋ ಸಂದರ್ಭದಲ್ಲಿ ಅದಕ್ಕೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೇವೆ. ಆ ಸಬ್ ಕಮಿಟಿಯಲ್ಲಿ ಚರ್ಚೆ ಮಾಡಿ, ಹೌದು ಇದರಲ್ಲೇನು ಅಂತ ಅಂಶಗಳಿಲ್ಲ, ಅದನ್ನು ವಾಪಸ್ ತಗೊಳ್ಬೋದು ಅಂತ ತೀರ್ಮಾನ ಮಾಡಿ ತಗೊಳ್ತೇವೆ. ಅನೇಕ ಸಂದರ್ಭದಲ್ಲಿ ಅದನ್ನು ಮತ್ತೆ ಕ್ಯಾಬಿನೆಟ್ಗಿಟ್ಟು ಕ್ಯಾಬಿನೆಟ್ ತೀರ್ಮಾನ ಮಾಡುತ್ತೆ. ಆದರೆ ಈಗಾಗಲೇ ಸುಮಾರು ನಾವು ಕನ್ನಡ ಪರ ಸಂಘಟನೆಗಳದ್ದು, ರೈತ ಪರ ಸಂಘಟನೆಗಳದ್ದು ಅವೆಲ್ಲ ವಾಪಸ್ ತಗೊಂಡಿದ್ದೇವೆ. ಅದು ಒಂದು ಪ್ರಾಸೆಸ್ ಇದೆ. ಈಗ ನೀವು ಅರ್ಜಿ ಕೊಟ್ಟರೆ ನಾಳೆ ಬೆಳಗ್ಗೆ ವಾಪಸ್ ತಗೊಳಕ್ಕಾಗಲ್ಲ. ಅದು ಯಾವ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿದೆ, FIRನಲ್ಲಿ ಏನಿದೆ, ಇದನ್ನೆಲ್ಲ ನೋಡಿ ನಮಗೆ ರೆಕಮೆಂಡೇಶನ್ ಮಾಡ್ತಾರೆ. ಮಾಡಿದಾದ್ಮೇಲೆ ಕ್ಯಾಬಿನೆಟ್ ಸಬ್ ಕಮಿಟಿ ಮುಂದೆ ಬಂದು ಅವರು ಚರ್ಚೆ ಮಾಡಿ, ಹೌದು ಇದು ಮುಂದುವರ್ಸೋದಕ್ಕೇನು ಯೋಗ್ಯ ಅಲ್ಲ, ತಗೊಂಬಿಡಿ ವಾಪಸ್ಸು ಅಂತ ತಗೊಳ್ತಾರೆ. ಅದನ್ನು ಕ್ಯಾಬಿನೆಟಿಗೆ ಇಡಬೇಕು. ಕ್ಯಾಬಿನೆಟ್ ಆನಂತರ ವಾಪಸ್ ತಗೊಳುತ್ತೆ. ಆ ಪ್ರಕ್ರಿಯೆ ನಡೀತಾನೆ ಇರುತ್ತೆ.